ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ತಂದಂತಹ ವಾಂತರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಿನ್ನೆ ರಾತ್ರಿ ಸುರಿದಂತಹ ಮಳೆ ಯಲಹಂಕದ ಜನರನ್ನ ಒಂದು ರೀತಿ ಕಾಡುಬಿಟ್ಟಿದೆ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾಹುತಿಯಾಗಿರುವಂಥದ್ದು. ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿಯೆಲ್ಲ ಜನ ಜಾಗರಣೆ ಮಾಡಿದ್ದಾರೆ. ಟ್ರ್ಯಾಕ್ಟರು ಟೆಂಪೋಗಳ ಮೂಲಕ ಜನರನ್ನ ಸ್ಥಳಾಂತರಿಸುವಂತಹ ಕೆಲಸ ಆಗಿದೆ. ಮಳೆಗೆ 400ಕ್ಕೂ ಹೆಚ್ಚು ಕಾರು, 600ಕ್ಕೂ ಅಧಿಕ ಬೈಕುಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ನಿನ್ನೆ ಒಂದೇ ದಿನ ಸುರಿದಂತಹ ಮಳೆ ಏನು ಅವಾಂತರ ಸೃಷ್ಟಿ ಮಾಡಿದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಭಾಸವಾಗ್ತಾ ಇದೆ ಈ ಅಪಾರ್ಟ್ಮೆಂಟ್ನ ಗ್ರೌಂಡ್ ಫ್ಲೋರು. ಆ ಗ್ರೌಂಡ್ ಫ್ಲೋರ್ನಲ್ಲಿದ್ದಂತಹ ಪಾರ್ಕಿಂಗ್ ಲಾಟ್ನಲ್ಲಿದ್ದಂತಹ ವಾಹನಗಳು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಾಹನಗಳು ಸಂಪೂರ್ಣವಾಗಿ ಜಲಾಹುತಿಯಾಗಿರುವಂಥದ್ದು. ಆ ವಾಹನದ ಮಾಲೀಕರು ಈಗ ಅತಂತ್ರ ಆಗಿಬಿಟ್ಟಿದ್ದಾರೆ, ಕಂಗಾಲಾಗ್ಬಿಟ್ಟಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಫೇಸ್ ಮಾಡಬೇಕು, ಯಾವಾಗ ನಮಗೆ ಶಾಶ್ವತ ಪರಿಹಾರ ಸಿಗೋದು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ದಿನ ಮಳೆ. ಇನ್ನು ಮಲೆನಾಡು ಕರಾವಳಿ ಭಾಗದಲ್ಲಿ ವಾರ 15 ದಿವಸದಗಟ್ಟಲೆ ಹಿಡ್ಕೊಳ್ಳುತ್ತಲ್ಲ ಮಳೆ, ಹಂಗೆ ಹಿಡ್ಕೊಂಡ್ಬಿಟ್ರೆ ಬೆಂಗಳೂರಿನ ಕಥೆ ಏನು ಅಂಥೇಳಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಘಟನಾ ಸ್ಥಳದಿಂದ. ನಾಗೇಶ್, ಒಂದೇ ಒಂದು ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಸದ್ಯಕ್ಕೆ ಹೇಗಿದೆ ನೀವಿರುವಂತಹ ಸ್ಥಳದಲ್ಲಿ ಪರಿಸ್ಥಿತಿ? ಅಲ್ಲಿಯ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂತ? ಪ್ರೇಮ್, ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಹಲವು ಕಡೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. ಸದ್ಯ ನಾನು ಬೆಂಗಳೂರಿನ ಯಲಹಂಕದಲ್ಲಿರುವಂಥ ಕೋಗಿಲೆ ಕ್ರಾಸ್ನ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಬಳಿ ಇದ್ದೇನೆ. ಈ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಅಪಾರ್ಟ್ಮೆಂಟ್ನ ಜನ ಒಂದು ರೀತಿ ಜಲ ದಿಗ್ಬಂಧನದಲ್ಲಿರುವಂಥದ್ದನ್ನು ನಾನು ವಿಜುವಲ್ಸ್ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ರಾತ್ರಿ ಸುರಿದ ಸಂಪೂರ್ಣ ಮಳೆಗೆ ಈಗಾಗಲೇ ನಾನು ವಿಜುವಲ್ಸ್ಗಳಲ್ಲಿ ಏನು ತೋರಿಸ್ತಾ ಇದ್ದೀನಿ, ಸುಮಾರು 8 ಬ್ಲಾಕ್ ಇರುವಂಥ ದೊಡ್ಡ ಅಪಾರ್ಟ್ಮೆಂಟ್ ಇದು. ಈ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೂ ಕೂಡ ಈ ಅಪಾರ್ಟ್ಮೆಂಟ್ನಲ್ಲಿರುವಂಥ ಜನ ಹೊರಗಡೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಭಾಗದಲ್ಲಿ ನಿಮಗೆ ವಿಜುವಲ್ ತೋರಿಸುವ ಕೆಲಸವನ್ನು ಮಾಡ್ತೇನೆ. ಈಗಾಗಲೇ ಫೈರ್ ಇಂಜಿನ್ ಅವರು ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಮಳೆ ನೀರನ್ನು ಹೊರಗಡೆ ಹಾಕುವ ಪ್ರಯತ್ನಗಳನ್ನು ಮಾಡ್ತಿದ್ರು ಕೂಡ ಇಡೀ ರಾತ್ರಿ ಕೇವಲ ಒಂದು ಭಾಗದ ನೀರನ್ನು ಹೊರಗಡೆ ಹಾಕಲಿಕ್ಕೆ ಆಗಿಲ್ಲ. ಈಗಾಗಲೇ ಜನರು ಎಲ್ಲರನ್ನೂ ಕೂಡ ನಿನ್ನೆ ರಾತ್ರಿ ಒಳಗಡೆ ಅಂದರೆ ಅಪಾರ್ಟ್ಮೆಂಟ್ ಹೊರಗಡೆ ಹೋಗಿರುವಂಥವರನ್ನು ಒಳಗಡೆ ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಲ್ಲಿ ಕರೆದುಕೊಂಡು ಹೋಗಿ ಅವರ ಮನೆಗಳಿಗೆ ಬಿಡುವಂಥ ವ್ಯವಸ್ಥೆ ಮಾಡಿರುವಂಥದ್ದು. ಸುರಕ್ಷಿತವಾಗಿ ಯಾವ ಜನರಿಗೂ ಕೂಡ ತೊಂದರೆ ಆಗದಂತೆ ಮಳೆ ನೀರಿನ ಒಳಗಡೆ ಟ್ರ್ಯಾಕ್ಟರ್ಗಳಲ್ಲಿ ಕರೆದುಕೊಂಡು ಹೋಗಿ ಅವರ ಮನೆಗಳಿಗೆ ಬಿಟ್ಟಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ರಾತ್ರಿಯಿಂದ ನಿರಂತರವಾಗಿ ನೀರು ಹೊರಗಡೆ ಹಾಕುವ ಕೆಲಸ ಮಾಡ್ತಿದ್ರು ಕೂಡ ಈ ಅಪಾರ್ಟ್ಮೆಂಟ್ ಸುಮಾರು 1-1.5 ಕಿಲೋಮೀಟರ್ ದೂರ ವಿಸ್ತೀರ್ಣದಲ್ಲಿರೋದ್ರಿಂದ ಅಲ್ಲಿ ತುಂಬಿರುವಂಥ ನೀರನ್ನು ಹೊರಗಡೆ ಹಾಕಲಿಕ್ಕೆ ಹರಸಾಹಸವನ್ನು ಪಡ್ತಿರುವಂಥದ್ದು. ಬಹುತೇಕ ಇವತ್ತು ಈ ಅಪಾರ್ಟ್ಮೆಂಟ್ನಲ್ಲಿರುವಂಥ ಜನ ಏನಿದ್ದಾರೆ ಯಾರೂ ಕೂಡ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಕಾರಣ ಎಲ್ಲರೂ ಕೂಡ ಒಳಗಡೆ ಇರಿದ್ದಾರೆ. ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ದಂಗೆ ಆಗಿತ್ತು. ಹಾಗಾಗಿ ಇಲ್ಲಿಯ ಸ್ಥಳೀಯರ ಶಾಸಕರು ಬಂದು ಘಟನಾ ಪರಿಶೀಲನೆ ಮಾಡಿ ಇಲ್ಲಿರುವಂಥ ಜನರಿಗೆ ಹೊರಗಡೆಯಿಂದ ನೀರು ಮತ್ತು ತಿಂಡಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಅದರ ಬಗ್ಗೆ ಈಗಾಗಲೇ ಶಾಸಕರು ಪಬ್ಲಿಕ್ ಟಿವಿಗೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ಅಪಾರ್ಟ್ಮೆಂಟ್ನ ಹೊರಗಡೆ ಯಾರು ಬರಲಿಕ್ಕೆ ಆಗೋದಿಲ್ಲ. ಕಾರಣ ದೊಡ್ಡ ಮಟ್ಟದಲ್ಲಿ ನೀರು ತುಂಬಿದೆ. ಜೊತೆಗೆ ಅವರು ಹೊರಗಡೆ ಹೋಗಲಿಕ್ಕೆ ಅವರ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ಹಾಗಾಗಿ ಅವರಿಗೆ ವ್ಯವಸ್ಥೆ ಪ್ರಾಥಮಿಕವಾಗಿ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಮಾಡುವ ಕೆಲಸ ಇಲ್ಲಿಂದ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೇನೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವರು ಹೊರಗಡೆ ಬರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಯಾರು ಹೊರಗಡೆ ಬರಲಿಕ್ಕೆ ಆಗದ ರೀತಿಯಲ್ಲಿ ಪರಿಸ್ಥಿತಿ ಇರುವಂಥದ್ದು ನಾನು ದೂರದಲ್ಲಿ ವಿಜುವಲ್ಸ್ಗಳಲ್ಲಿ ತೋರಿಸ್ತಿದ್ದೀನಿ. ಕೆಲವರು 2 ವೀಲರ್ಸ್ಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಯಾವ 2 ವೀಲರ್ ಆಗಲಿ ಕಾರ್ ಆಗಲಿ ಯಾವುದೂ ಕೂಡ ಸ್ಟಾರ್ಟ್ ಆಗ್ತಿಲ್ಲ. ಕಾರಣ ರಾತ್ರಿ ಇಡೀ ಸಂಪೂರ್ಣವಾಗಿ ಮಳೆಯಲ್ಲಿ ಮುಳುಗಿರೋದ್ರಿಂದ ಅವ್ಯಾವೂ ಕೂಡ ಸ್ಟಾರ್ಟ್ ಆಗಿದೆ. ಜನರು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಘಟನೆಗೆ ಏನು ಕಾರಣ ಅನ್ನುವಂಥದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಪಕ್ಕದ ಕಾಂಪೌಂಡನ್ನು ಹೊಡೆದಿರುವಂಥ ಕಾರಣಕ್ಕಾಗಿ ಈ ಒಂದು ದೊಡ್ಡ ಮಟ್ಟದ ಮಳೆ ನೀರು ಈ ಅಪಾರ್ಟ್ಮೆಂಟ್ಗೆ ನುಗ್ಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಸ್ಥಳೀಯರು ಹೇಳ್ತಿರುವಂಥದ್ದು.